ಹಗ್ಗ ಸಿಕ್ತಾ? ಹಗ್ಗ ಸಿಕ್ತು. ಗಟ್ಟಿಯಾಗಿ ಇಟ್ಕೊಳ್ಳಿ. ಗಟ್ಟಿಯಾಗಿ ಇಟ್ಕೊಳ್ಳಿ, ಎಳಿತೀನಿ. ನೀವು ಆರಾಮಾಗಿ ಬನ್ನಿ, ಭಯ ಪಡ್ಬೇಡಿ. I love you. I love you. I love you. I love you. ಇವತ್ತು ರಾತ್ರಿ 12 ಗಂಟೆ ಒಳಗೆ ಆ ಅಮೂಲ್ ಬೇಬಿ ನಿನಗೆ ಸಿಗ್ತಾನೆ. I love you. I love you. I love you. ವಿಧಿ ಮನಸ್ಸು ಮಾಡಿದ್ರೆ ಯಾರ ಜೊತೆ ಯಾರನ್ನ ಬೇಕಾದ್ರೂ ಸೇರಿಸುತ್ತೆ. I love you. ನಿಮ್ಮ ಮನೆ ಆಚೆನೇ ಇದ್ದೀನಿ, ಪ್ಲೀಸ್ ಪಿಕ್ ದ ಕಾಲ್. ಛೇ, ಮನೆವರೆಗೂ ಬಂದೇ ಬಿಟ್ನಾ? ಹಲೋ ದಿವ್ಯಾ, ನಮ್ಮ ಮನೆ ಹತ್ರ ಯಾಕೆ ಬಂದಿದ್ಯಾ? ಮತ್ತಿನ್ನೇನು ಮಾಡಲಿ ದಿವ್ಯಾ? ನೀನು ನನ್ನ ಕಾಲ್ ಪಿಕ್ ಮಾಡಲಿಲ್ಲ ಅಂದ್ರೆ ನಾನು ನಿನ್ನ ಹೇಗೆ ಮಾತಾಡ್ಸೋದು? ಅದಕ್ಕೆ ಮನೆ ಹತ್ರ ಬರೋದಾ? ಅರ್ಥ ಮಾಡ್ಕೋ ದಿವ್ಯಾ, ನಿನ್ನನ್ನು ನೋಡಬೇಕು, ನಿನ್ನ ಜೊತೆ ಮಾತಾಡಬೇಕು ಅಂತ ತುಂಬ ಅನ್ನಿಸ್ತಿತ್ತು. ಅದಕ್ಕಷ್ಟೇ ನಾನು ಇಲ್ಲಿಗೆ ಬಂದಿದ್ದು. ನೀನು ಕಾಲ್ ಪಿಕ್ ಮಾಡಿ ಮಾತಾಡಿದ್ದಿದ್ರೆ ನಾನು ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ. ದಿವ್ಯಾ, ಸ್ವಲ್ಪ ಆಚೆ ಬಾ, ನಾನು ನಿನ್ನ ಜೊತೆ ಮಾತಾಡಬೇಕು. ನಿನ್ಗೇನು ತಲೆ ಕೆಟ್ಟಿದ್ಯಾ? ಇಷ್ಟೊತ್ತಿನಲ್ಲಿ ಮನೆಯಿಂದ ಹೊರಗಡೆ ಬರೋದಾ? ಹೌದು, ತಲೆ ಕೆಟ್ಟಿದೆ. ತಲೆ ತುಂಬ ನಿಂದ ಯೋಚನೆ ಮಾಡಿ ಮಾಡಿ ನನ್ನ ತಲೆ ಕೆಟ್ಟು ಹೋಗಿದೆ. ಅದೆಲ್ಲ ನಂಗೆ ಗೊತ್ತಿಲ್ಲ ದಿವ್ಯಾ, ನೀನೀಗ ಮನೆಯಿಂದ ಆಚೆ ಬರಲೇಬೇಕಷ್ಟೇ. ನಾನು ಅಷ್ಟು ರಿಸ್ಕ್ ತಗೊಂಡು ಹೊರಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಹೌದಾ? ಹಾಗಿದ್ರೆ ನಾನೇ ನಿಮ್ಮ ಮನೆ ಒಳಗೆ ಬರ್ತೀನಿ. ಅಲ್ಲೇ ಮಾತಾಡೋಣ. ಹಲೋ ಹಲೋ ಬಾಲ, ನೀನೇನ್ ಮಾಡ್ತಿದ್ಯಾ? ಹಲೋ, ಮೊದ್ಲು ನನ್ ಪ್ರಶ್ನೆಗೆ ಉತ್ತರ. ನೀನ್ ಈ ಬೋನಲ್ಲಿ ಹೆಂಗ್ ಸಿಕ್ಕಾಕೊಂಡೆ? ಅದೊಂದು ದೊಡ್ಡ ಕತೆ ಸತ್ಯ. ನಾನು ಹೈದರಾಬಾದ್ಗೆ ಅಂತ ಏರ್ಪೋರ್ಟ್ ಕೊಟ್ಟಿದ್ನ,
ಆನ್ ದ ವೇ ಮೀಟಿಂಗ್ ಕ್ಯಾನ್ಸಲ್ ಅಂತ ಗೊತ್ತಾಯ್ತು. ಒಳ್ಳೇದೇ ಆಯ್ತಪ್ಪ ಅಂತ ವಾಪಸ್ ಬರ್ತಾ ಇದ್ದೆ. ಆನ್ ದ ವೇ ನನಗೆ ಬೇಕಾಗಿರೋ ಗಿಫ್ಟ್ ತಗೋಣ ಅಂತ ಅನಿಸ್ತು. ಮತ್ತೇನಾ? ಬಾಯರ್ಕೇನೋ ಆಗ್ತಿತ್ತಮ್ಮ. ಅದೇ ಟೈಮಲ್ಲಿ ಸೂಪರ್ ಮಾರ್ಕೆಟ್ ಕಳಿಸ್ತು. ಗಿಫ್ಟ್ ಜೊತೆ ವಾಟರ್ ಬಾಟಲ್ ತಗೋಣ ಅಂತ ಬಂದೆ. ಮುಗೀತಾ ನಿನ್ ಕತೆ? ಎಲ್ಲಿ ಮುಗೀತು? ಇದು ಇಂಟರ್ವೆಲ್ ಅಷ್ಟೇ, ಸೆಕೆಂಡ್ ಹಾಫ್ ಇನ್ನು ಬಾಕಿ ಇದೆ. ಅಪ್ಪ ದೇವ್ರು, ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಮಾಡಿ ಫುಲ್ ಸಿನಿಮಾನೇ ತೋರಿಸ್ಬೇಡ. ಟೀಸರ್ ಅಲ್ಲಿ ಒಂದ್ ಕತೆ ಹೇಳಪ್ಪ ಸಾಕು. ಇನ್ನೇನಿಲ್ಲ, ಗಿಫ್ಟ್ ಶಾಪು ಸೆಕೆಂಡ್ ಫ್ಲೋರ್ ಇದೆ ಅಂತ ಹೇಳಿದ್ರು. ಲಿಫ್ಟ್ ಹತ್ತದೆ, ಪವರ್ ಕಟ್ ಆಯ್ತು, ಅಲ್ಲೇ ಸಿಕ್ಕಾಕೊಂಡೆ. ಮತ್ತೆ ಲಿಫ್ಟ್ ಇಂದ ಹೊರಗೆ ಬಂದೆ? ಅಂಗಡಿಯವರೆಲ್ಲ ಬೀಗ ಹಾಕೊಂಡು ಹೋದ್ಮೇಲೆ ಪವರ್ ಬಂತು, ನಾನು ಆಚೆ ಬಂದೆ. ಈ ಏರಿಯಾಲಿ ಪವರ್ ಕಟ್ ಜಾಸ್ತಿ ಅನ್ಸುತ್ತೆ. ಆವಾಗ್ಲಿಂದ ಹೋಗ್ತಾ ಇದೆ ಬರ್ತಾ ಇದೆ, ಹೋಗ್ತಾ ಇದೆ ಬರ್ತಾ ಇದೆ, ಹೋಗ್ತಾ ಇದೆ ಬರ್ತಾ. ಹೋಗ್ಲಿ, ಯಾರಿಗಾದ್ರೂ ಕಾಲ್ ಮಾಡೋಣ ಅಂತ ಫೋನ್ ತೆಗೆದ್ರೆ ಫೋನ್ ಸ್ವಿಚ್ ಆಫ್, ಚಾರ್ಜೇ ಇಲ್ಲ. ಸತ್ಯ, ನೀನ್ ಚಾರ್ಜರ್ ತಂದಿದ್ಯಾ? ಫೋನೇ ಮನೇಲಿ ಬಿಟ್ಟು ಬಂದಿದ್ದೀನಿ, ಇನ್ ಚಾರ್ಜರ್ ಬೇರೆ. ಏನ? ಮೊಬೈಲ್ ಮನೇಲಿ ಬಿಟ್ಟು ಬಂದಿದ್ಯಾ? ಅದು ಓಕೆ, ಯಾರಾದ್ರೂ ಚಾರ್ಜರ್ ಮನೇಲಿ ಬಿಟ್ಟು ಬರ್ತಾರ? ನಾನ್ಸೆನ್ಸ್. ಏಯ್, ನಿನ್ನ ಹತ್ರ ಫೋನ್ ಇದೆ ಅಲ್ವಾ? ಮತ್ ಚಾರ್ಜರ್ ಅಲ್ಲಿ? ಆಯ್ತು ಬಿಡು. ಆ ಲುಕ್ಕಲ್ಲಿ ಎಷ್ಟು ಪವರ್ ಇದೆ ಅಂತ ನನಗೂ ಗೊತ್ತು. ಆದ್ರೆ ಏನ್ ಮಾಡೋದು, ಆ ಪವರ್ ಇಂದ ನನ್ನ ಫೋನು ಚಾರ್ಜ್ ಆಗಲ್ವೇ? ಇವಾಗೇನು ಹೀಗೆ ನಿಂತಿರ್ತೀಯೋ ಅಥವಾ ನನ್ನನ್ನು ಕಾಪಾಡೋ ದಾರಿ ಹುಡುಕ್ತೀಯೋ? ಏಯ್, ನಾನು ನಿನ್ನನ್ ಕಾಪಾಡ್ಬೇಕಾ? ಏನ್ ಹಾಗಂತ ಅಗ್ರಿಮೆಂಟ್ ಮಾಡಿದ್ದೀನಾ? ಇದಕ್ಕೆಲ್ಲ ಅಗ್ರಿಮೆಂಟ್ ಯಾಕೆ ಸತ್ಯ? ಕಷ್ಟದಲ್ಲಿರೋರ್ನ ಕಾಪಾಡೋದು ಸತ್ಯನ್ ಕರ್ತವ್ಯ ಅಲ್ವಾ? ಬಾಸ್, ಈ ತರ ಬಕೆಟ್ ಹಿಡಿಯೋರ್ನ ಬೇಜಾನ್ ಜನ ನೋಡಿದೀವಿ. ತಾವ್ ಸ್ವಲ್ಪ ಏನೋ ಯಾರೋ ಕೂಗಾಡ್ತಿದಾರಲ್ಲ ಅಂತ ಹೆಲ್ಪ್ ಮಾಡಕ್ ಬಂದ್ರೆ ನನ್ನನ್ನು ಎಳೆದಿ ಬೋನಲ್ಲಿ ಸಿಕ್ಕಾಕ್ಸಿದ್ಯಲ್ಲ, ತತ್ ನಿನ್ ದುನಿ ಮೂತಿಗಿಷ್ಟ. ಮೇಂಡವ್ರಲ್ಲೇ ಸತ್ಯ, ಎಲ್ಲೋಗ್ತಾ ಇದ್ಯಾ? ತಿರ್ಗಾ ಕರೆಂಟ್ ಹೊಟ್ಟೋದ್ರೆ ನಾನೆಲ್ಲಿ ಹೋಗ್ಲಿ? ಏಯ್ ಸತ್ಯ, ನಿಂತು.